ಮಾಡರ್ನ್ ಇಂಡಿಯಾದಲ್ಲಿ. ಈಗ ನೆಕ್ಸ್ಟು ಫಸ್ಟ್ ಏನು ಮಾಡಿದ್ವಿ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ನ ನೋಡಿದ್ವಿ. ಈಗ ಯುರೋಪಿಯನ್ಸ್ ಬಂದ ನಂತರ ಅವರು ಹೆಂಗೆ ಅವ್ರ ಪವರ್ನ ಕನ್ಸಾಲಿಡೇಟ್ ಮಾಡಿಕೊಂಡ್ರು, ಹೆಂಗೆ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು ಅನ್ನೋಂಥದ್ದನ್ನ ನೋಡೋಣ. ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ಪವರ್ ಇನ್ ಯಾವ್ಯಾವ ಪ್ಲೇಸಲ್ಲಿ ಅಂದರೆ, ಫಸ್ಟ್ ಇದರಲ್ಲಿ ಬರೋದು 3 ಇಂಪಾರ್ಟೆಂಟ್ ಏರಿಯಾಗಳು. ಒಂದು ಬೆಂಗಾಲ್ ರೀಜನ್ನು, ಅದಾದ ನಂತರ ಇನ್ನೊಂದು ಮೈಸೂರು ರೀಜನ್ನು, ಇನ್ನೊಂದು ಅದಾದ ನಂತರ ಪಂಜಾಬ್ ರೀಜನ್ನು. ಈ 3 ರೀಜನಲ್ಲಿ ಹೇಗೆ ಬ್ರಿಟಿಷ್ ಪವರ್ ಕನ್ಸಾಲಿಡೇಟ್ ಮಾಡಿಕೊಂಡ್ರು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಬೇಕು. ಫಸ್ಟ್ ಬೆಂಗಾಲಲ್ಲಿ ಬರೋಣ. ಬೆಂಗಾಲಲ್ಲಿ 1717 1727 ತನಕ ಮುರ್ಷಿದ್ ಕುಲಿ ಖಾನ್ ಅಂತ ಹೇಳಿ ಅವನು ಬೆಂಗಾಲ್ನ ಸುಬೇದಾರ್ ಅಥವಾ ಬೆಂಗಾಲ್ ಗವರ್ನರ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ. ಯಾರು ಅಪಾಯಿಂಟ್ ಮಾಡಿರ್ತಾರೆ ಅಂದರೆ ಫಾರೂಕ್ ಸಿಯಾರ್ ಅನ್ನೋನು ಬೆಂಗಾಲ್ ಸುಬೇದಾರ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ. ಅದ್ರ ಜೊತೆಗೆ ಫಾರೂಕ್ ಸಿಯಾರ್ ಏನು ಮಾಡ್ತಾರೆ, ಮುರ್ಷಿದ್ ಕುಲಿ ಖಾನ್ಗೆ ಒರಿಸ್ಸಾದು ಕೂಡ ಗವರ್ನರ್ಶಿಪ್ನ ಕೊಡ್ತಾರೆ. ಸೊ ಈ ಒಂದು ಪವರ್ನ ಇಟ್ಕೊಂಡು ಮುರ್ಷಿದ್ ಕುಲಿ ಖಾನ್ ಏನು ಮಾಡ್ತಾನೆ, ಬೆಂಗಾಲ್ನ ಕ್ಯಾಪಿಟಲ್ಲು ಏನು ಬೆಂಗಾಲ್ ಪ್ರಾವಿನ್ಸ್ ಏನಿರುತ್ತಲ್ಲ ಅಂದರೆ ಮೊಘಲ್ ರೂಲಲ್ಲಿ ಅದರ ಒಂದು ಕ್ಯಾಪಿಟಲ್ಲು ಈಗಿನ ಢಾಕಾ ಏನಿದೆಯಲ್ಲ ಬಾಂಗ್ಲಾದೇಶದ್ದು, ಅಲ್ಲಿಂದ ಮುರ್ಷಿದಾಬಾದಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಇದು ಮೇನ್ ಪಾಯಿಂಟಲ್ಲಿರೋದು, ಮುರ್ಷಿದ್ ಕುಲಿ ಖಾನ್ ಅನ್ನೋನಿಗೆ ಫಾರೂಕ್ ಸಿಯಾರ್ ಬೆಂಗಾಲ್ದು ಗವರ್ನರ್ಶಿಪ್ನ ಕೊಡ್ತಾನೆ. ಅದ್ರ ಜೊತೆಗೆ ಬೆಂಗಾಲ್ದ್ರ ಜೊತೆಗೆ ಒರಿಸ್ಸಾದ್ರದ್ದು ಕೂಡ ಗವರ್ನರ್ಶಿಪ್ ಕೊಡ್ತಾನೆ. ಗವರ್ನರ್ಶಿಪ್ ಕೊಟ್ಟ ನಂತರ ಮುರ್ಷಿದ್ ಕುಲಿ ಖಾನ್ ಏನು ಮಾಡ್ತಾನೆ, ಅವನು ಕ್ಯಾಪಿಟಲ್ ಆಫ್ ಬೆಂಗಾಲ್ನ ಢಾಕಾದಿಂದ ಮುರ್ಷಿದಾಬಾದ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಇವನು 1717 1727 ತನಕ ರೂಲ್ ಮಾಡ್ತಾನೆ. ಇದಾದ ನಂತರ ಶುಜಾವುದ್ದೀನ್ ಅಂತೇಳಿ ಮುರ್ಷಿದ್ ಕುಲಿ ಖಾನ್ನ ಅಳಿಯ ಬರ್ತಾನೆ, ಶುಜಾವುದ್ದೀನ್ ಅಂತೇಳಿ. ಈ ಶುಜಾವುದ್ದೀನ್ ಅನ್ನೋನು ಈ ಗವರ್ನರ್ ಆದಾಗ ಅವನ ಬದಲು ಇವನು ರೂಲ್ ತೊಗೊಂಡಾಗ, ಅವನ ನಂತರ ಇವನು ರೂಲ್ ತೊಗೊಂಡಾಗ ಇವನು ಮೊಘಲ್ನ ಎಂಪರರ್ ಆಗಿರೋಂಥ ಮೊಹಮ್ಮದ್ ಶಾ ರಂಗೀಲಾ ಅಂತೇಳಿ ಅವನ ಹತ್ರ ಬಿಹಾರ್ನ ಗವರ್ನರ್ಶಿಪ್ನು ಕೂಡ ಪಡ್ಕೊತಾನೆ. 1733 ಬಿಹಾರ್ ಗವರ್ನರ್ಶಿಪ್ನು ಕೂಡ ಪಡ್ಕೊತಾನೆ. ಸೊ ಈಗೇನಾಯಿತು, ಟೋಟಲಾಗಿ ಗವರ್ನರ್ಶಿಪ್ಪು ಬಿಹಾರ್ ಗವರ್ನರ್ಶಿಪ್ ಸಿಕ್ತು, ಒರಿಸ್ಸಾ ಗವರ್ನರ್ಶಿಪ್ ಸಿಕ್ತು, ಅದಾದ ನಂತರ ಬೆಂಗಾಲ್ ಗವರ್ನರ್ಶಿಪ್ಪು ಇವ್ರ ಅಂಡರಲ್ಲೇ ಇದೆ. ಇವನ ನಂತರ ಏನಾಗುತ್ತೆ, ಶುಜಾವುದ್ದೀನ್ ಆದ ನಂತರ 1727 to 1739 ಶುಜಾವುದ್ದೀನ್ ಆದ ನಂತರ ಸರ್ಫರಾಜ್ ಖಾನ್ ಅಂತೇಳಿ ಶುಜಾವುದ್ದೀನ್ನ ಮಗ ಆಗಿರೋಂಥ ಸರ್ಫರಾಜ್ ಖಾನ್ ಬರ್ತಾನೆ. ಬಟ್ ಸರ್ಫರಾಜ್ ಖಾನು ಬಂದ ನಂತರ ಈ ಮುಂಚೆ ಏನು ಬಿಹಾರ್ನ ಅಕ್ವೈರ್ ಮಾಡ್ಕೊಂಡಿರ್ತಾರಲ್ಲ ಗವರ್ನರ್ಶಿಪ್ನ, ಇವನು ಪಡ್ಕೊಂಡಿರ್ತಾನೆ ಯಾರು, ಶುಜಾವುದ್ದೀನ್. ಆ ಒಂದು ಸಿಟ್ಟಿಗೆ ಅಲಿವರ್ದೀನ್ ಖಾನ್ ಏನು ಮಾಡ್ತಾನೆ, ಸರ್ಫರಾಜ್ ಖಾನ್ನ ಮರ್ಡರ್ ಮಾಡಿ ವಾಪಸ್ ಬಿಹಾರ್ದು ಗವರ್ನರ್ ಅವನಾಗ್ತಾನೆ. ಬಿಹಾರ್ ಗವರ್ನರ್ ಆಗೋದಲ್ದಲೇ ಅಲಿವರ್ದಿ ಖಾನ್ ಏನು ಮಾಡ್ತಾನೆ, ಇನ್ನು ಉಳಿದಂತೆ 3 ಏನು ಬೆಂಗಾಲು, ಒರಿಸ್ಸಾ ಮತ್ತು ಬಿಹಾರ್, ಈ 3ದು ಕೂಡ ಗವರ್ನರ್ಶಿಪ್ ಇವನೇ ಪಡ್ಕೊತಾನೆ. ಸೊ ಅದನ್ನು ಹೆಂಗೆ ಪಡ್ಕೊತಾನೆ ಅಂದರೆ, ಅಲಿವರ್ದಿ ಖಾನು ಮುಘಲ್ ಎಂಪರರ್ ಆದಂಥ ಮೊಹಮ್ಮದ್ ಶಾ ರಂಗೀಲಾಗೆ 2 ಕೋಟಿ ಲಂಚ ಕೊಟ್ಟು 2 ಕೋಟಿ ದುಡ್ಡು ಕೊಟ್ಟು ಇವನೇನು ಮಾಡ್ತಾನೆ, ಅದು ಕಂಪ್ಲೀಟ್ ಗವರ್ನರ್ಶಿಪ್ಪನ್ನು ಬೆಂಗಾಲ್ ಗವರ್ನರ್ಶಿಪ್ಪನ್ನು ಇವನೇ ಪಡ್ಕೊಳೋದು ಅಲ್ದಲೇ ಮೊಘಲ್ ಎಂಪರರ್ಗೆ ಏನಂತ ಪ್ರಾಮಿಸ್ ಮಾಡ್ತಾನೆ ಅಂದರೆ, ಇಂಗ್ಲೀಷು ಮತ್ತು ಫ್ರೆಂಚ್ನವರು ಬಂದು ಈ ಜಾಗದಲ್ಲಿ ಫೋರ್ಟಿಫೈ ಮಾಡೋಂಗಿಲ್ಲ, ಕೋಟೆಗಳನ್ನ ಕಟ್ಟಂಗಿಲ್ಲ, ಫ್ಯಾಕ್ಟ್ರಿಗಳನ್ನ ಕಟ್ಟಂಗಿಲ್ಲ, ಅದನ್ನು ನಾನು ಪ್ರಿವೆಂಟ್ ಮಾಡ್ತೀನಿ ಕಲ್ಕತ್ತಾ ಮತ್ತು ಚಂದ್ರನಗರಲ್ಲಿ ಅಂತೇಳಿ ಆ ಒಂದು ಇದ್ರ ಮೇಲೆ ಅವನೇನು ಮಾಡ್ತಾನೆ, ಗವರ್ನರ್ಶಿಪ್ನ ಪಡ್ಕೊತಾನೆ ಬೆಂಗಾಲಿಂದು. ಸೊ ಅಲಿವರ್ದಿ ಖಾನ್ 1740 to 1756. ಅಲಿವರ್ದಿ ಖಾನ್ ನಂತರ ಸೊ ಬೆಂಗಾಲ್ ಗವರ್ನರ್ಶಿಪ್ಪಿಗೆ ಅಲಿವರ್ದಿ ಖಾನ್ ಹತ್ರ ಹೋಗಿರುತ್ತೆ. ಅಲಿವರ್ದಿನ್ ಖಾನ್ ನಂತರ ಯಾರು ಬರ್ತಾರೆ, ಸಿರಾಜುದ್ದೌಲಾ ಬರ್ತಾನೆ. ಸಿರಾಜುದ್ದೌಲಾ ಅಲಿವರ್ದಿ ಖಾನ್ ಮೊಮ್ಮಗ. ಸೊ ಮುಂಚೆ ಅಲಿವರ್ದಿ ಖಾನ್ ಏನು ಹೇಳಿರ್ತಾನೆ, ಫೋರ್ಟಿಫೈಯಿಂಗ್ ಮಾಡೋದನ್ನ ಫ್ರೆಂಚು ಮತ್ತು ಇಂಗ್ಲೀಷ್ನವ್ರು ಫೋರ್ಟಿಫೈ ಮಾಡೋದನ್ನ ನಿಲ್ಲಿಸ್ತೀನಿ ಅಂತ ಹೇಳಿರ್ತಾನೆ. ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಇವನು ಸಿರಾಜುದ್ದೌಲಾನು ಮುಂದುವರಿತಾನೆ. ಸೊ ಅಲಿವರ್ದಿ ಖಾನ್ ನಂತರ ಅವನ ಮೊಮ್ಮಗ ಆಗಿರೋಂಥ ಸಿರಾಜುದ್ದೌಲಾ ಬರ್ತಾನೆ 1756 to 1757. ಸಿರಾಜುದ್ದೌಲಾನೇ ಬ್ಯಾಟಲ್ ಆಫ್ ಪ್ಲಾಸಿಗೆ ಕಾರಣ, ಮೇನ್ ಇಂಪಾರ್ಟೆಂಟು. ಸೊ ಹೆಸರನ್ನು ನಾವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಸಿರಾಜುದ್ದೌಲಾ ಏನು ಮಾಡ್ತಾನೆ, ಇಂಗ್ಲೀಷ್ನವ್ರು ಫ್ಯಾಕ್ಟ್ರಿ ಕಟ್ತಾ ಇರ್ತಾರೆ ಕಾಸಿಂ ಬಜಾರ್ನಲ್ಲಿ, ಅದನ್ನು ನಿಲ್ಲಿಸ್ತಾನೆ, ಅದನ್ನು ಸೀಸ್ ಮಾಡ್ಕೊತಾನೆ. ಸೀಸ್ ಮಾಡ್ಕೊಳೋದು ಅಲ್ದಲೇ ಫೋರ್ಟ್ ವಿಲಿಯಮ್ ಸರೆಂಡರ್ ಆಗುತ್ತೆ. ಬಟ್ ರಾಬರ್ಟ್ ಕ್ಲೈವ್ ವಾಪಸ್ ಅದನ್ನು ರಿಕವರಿ ಮಾಡ್ಕೊತಾನೆ, ಮತ್ತೆ ಫೈಟ್ ಮಾಡಿಕೊಂಡು. ಅದಾದ ನಂತರ ಸಿರಾಜುದ್ದೌಲಾ ಜೊತೆ ಒಂದು ಟ್ರೀಟಿ ಆಫ್ ಆಲಿನಗರ್ ಅಂತೇಳಿ ಸೈನ್ ಮಾಡ್ಕೊತಾರೆ ಬ್ರಿಟಿಷರ್ಸು. ಏನಾಗುತ್ತೆ, ಟ್ರೀಟಿ ಆಫ್ ಆಲಿನಗರ್, ಯಾಕೆಂದರೆ ಈ ಇದರಲ್ಲಿ ಸೋತೋಗಿರ್ತಾರೆ. ಸಿರಾಜು ಆಲ್ಮೋಸ್ಟ್ ಬ್ರಿಟಿಷರ್ಸ್ ಏನೇನು ಕೇಳಿರ್ತಾರಲ್ಲ ಅದಕ್ಕೆಲ್ಲದನ್ನು ಒಪ್ಕೊಂಡ್ಬಿಡ್ತಾರೆ. ಒಪ್ಕೊಂಡ್ಮೇಲೆ ಬ್ರಿಟಿಷರ್ಸ್ ಏನಾಗಿರುತ್ತೆ, ಚಂದ್ರನಾಗವ್ರನ್ನ ವಾಪಸ್ ಕ್ಯಾಪ್ಚರ್ ಮಾಡ್ಕೊತಾರೆ. ಅದಲ್ದಲೇ ಫ್ರೆಂಚ್ ಸೆಟಲ್ಮೆಂಟ್ನೂ ಕೂಡ ಕ್ಯಾಪ್ಚರ್ ಮಾಡ್ಕೊತಾರೆ ಬ್ರಿಟಿಷರ್ಸು.
ಸೊ ನಾವು ಮುಂಚೆ ಹೇಳಿದ್ವಿ ಕಲ್ಕತ್ತಾ, ಚಂದ್ರನಗರ್ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಏನು ಅಲಿವರ್ದಿ ಖಾನ್ ಹೇಳಿರ್ತಾನೆ, ಅದನ್ನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಿರಾಜುದ್ದೀನ್ ಸೋತೋಗಿ ಟ್ರೀಟಿ ಆಫ್ ಅಲಿನಗರ್ನಲ್ಲಿ ಚಂದ್ರನಗರು ಮತ್ತು ಫ್ರೆಂಚ್ ಸೆಟಲ್ಮೆಂಟ್ನ ಬ್ರಿಟಿಷ್ ಅವ್ರಿಗೆ ಬಿಟ್ಕೊಟ್ಬಿಡ್ತಾರೆ. ಬ್ರಿಟಿಷಲ್ಲಿ ರಾಬರ್ಟ್ ಕ್ಲೈವ್ಗೆ ಎಸ್ಪೆಷಲಿ ಬಿಟ್ಕೊಡೋದು. ಇದಾದ ನಂತರ ಫೈನಲ್ ಬ್ಲೋ ಯಾವಾಗ ಆಗುತ್ತೆ ಅಂತಂದರೆ ಬ್ಯಾಟಲ್ ಆಫ್ ಪ್ಲಾಸಿ. ಅಂದರೆ ಮನಸ್ಸಿನಲ್ಲಿರುತ್ತೆ ಸಿರಾಜುದ್ದೌಲಂಗೆ ಇವ್ರಿಗೆ ಬಿಟ್ಕೊಡ್ಬಾರ್ದು, ಇವ್ರ ವಿರುದ್ಧ ಹೋರಾಡಬೇಕು ಅಂತೇಳಿ. ಬ್ಯಾಟಲ್ ಆಫ್ ಪ್ಲಾಸಿನಲ್ಲಿ ಏನಾಗುತ್ತೆ, ಬ್ರಿಟಿಷರ್ಸ್ ವಿರುದ್ಧ ಹೋರಾಡೋದಕ್ಕೆ ಅಂತೇಳಿ ಸಿರಾಜುದ್ದೌಲ ಬರ್ತಾನೆ. ಬಟ್ ಆದರೆ ಸಿರಾಜುದ್ದೌಲ ಹತ್ತಿರ ಇರೋರೆ ಯಾರೋ ಆಫೀಸರ್ ಆಫ್ ಯಾರೋ ಮಿನಿಸ್ಟರ್ ಆಫೀಸರ್ ಆಫ್ ಕಲ್ಕತ್ತಾ, ಇವನ್ ಅಂಡರ್ ವರ್ಕ್ ಮಾಡ್ತಾ ಇರೋರು, ಅದಾದ ನಂತರ ಕಮಾಂಡರು, ಅದಾದ ನಂತರ ಭಾಳಷ್ಟು ಜನ ಕಾನ್ಸ್ಪಿರಸಿ ಮಾಡಿ ಸಿರಾಜುದ್ದೌಲನ ಸೋಲ್ಸಂಗೆ ಮಾಡ್ತಾರೆ. ಯಾರ್ಯಾರು ಮೋಸ ಮಾಡ್ತಾರೆ ಸಿರಾಜುದ್ದೌಲಂಗೆ ಅಂತಂದರೆ ಮಿರ್ ಜಾಫರ್ ಅಂತೇಳಿ, ಇವನು ಮಿರ್ ಬಕ್ಷಿ ಆಗಿರ್ತಾನೆ, ಹೆಡ್ ಆಗಿರ್ತಾನೆ. ಮಾಣಿಕ್ ಚಂದ್ ಅಂತೇಳಿ ಇವನು ಆಫೀಸರ್ ಆಫ್ ಇನ್ಚಾರ್ಜ್ ಆಗಿರ್ತಾನೆ ಕಲ್ಕತ್ತಾದು. ಅಮೀರ್ ಚಂದ್ ಭಾಳ ರಿಚ್ ಮರ್ಚೆಂಟ್ ಆಗಿರ್ತಾನೆ, ರಿಚ್ ಸಿಕ್ ಮರ್ಚೆಂಟ್. ಜಗತ್ ಸೇಠ್ ಅಂತೇಳಿ ಬಿಗ್ ಬ್ಯಾಂಕರ್ ಆಗಿರ್ತಾನೆ ಬೆಂಗಾಲಲ್ಲಿ. ಖದೀಮ್ ಖಾನ್ ಅಂತೇಳಿ ಕಮಾಂಡರ್ ಆಗಿರ್ತಾನೆ. ಇವರಿಷ್ಟು ಜನ ಏನು ಮಾಡ್ತಾರೆ, ಸೈಡ್ನ ಚೇಂಜ್ ಮಾಡ್ಕೊಂಡು ಬಿಡ್ತಾರೆ. ಹಂಗಾಗಿ ಸಿರಾಜುದ್ದೌಲ ಸೋತೋಗ್ತಾನೆ ಬ್ಯಾಟಲ್ ಆಫ್ ಪ್ಲಾಸಿನಲ್ಲಿ. ಇದಾದ ನಂತರ ಈಗ ಬ್ಯಾಟಲ್ ಆಫ್ ಪ್ಲಾಸಿನಲ್ಲಿ ಸೋತೋದ ನಂತರ ಈ ಮಿರ್ ಜಾಫರ್ ಏನು ಮಿರ್ ಬಕ್ಷಿ ಆಗಿರ್ತಾನಲ್ಲ, ಇದು ಮಿನಿಸ್ಟರ್ ಆಗಿರ್ತಾನಲ್ಲ, ಇವನನ್ನು 1757 ಬ್ರಿಟಿಷರ್ಸು ನೀನು ಕುಂತ್ಕೊಳ್ಳಪ್ಪ ಗವರ್ನರ್ಶಿಪ್ಪನ್ನು ತಗೋ ನೀನು ಅಂತೇಳಿ ಕಂಪನಿ ಏನು ಮಾಡುತ್ತೆ, ಇವನಿಗೆ ವಹಿಸ್ಕೊಡುತ್ತೆ. ಯಾಕೆಂದರೆ ಹೆಲ್ಪ್ ಮಾಡಿದ್ನಲ್ಲ ಅದಕ್ಕಾಗಿ. ಸೊ ಹಂಗಾಗಿ ಮಿರ್ ಜಾಫರ್ ನೆಕ್ಸ್ಟು ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಂಪನಿ ಮಿರ್ ಜಾಫರ್ ಆಳ್ವಿಕೆ ಮಾಡೋದಕ್ಕೆ ಅಂದರೆ ಅವನಿಗೊಂದು ಗವರ್ನರ್ಶಿಪ್ ಸಿಕ್ಕಿದ್ದಕ್ಕೆ ವಾಪಸ್ಸು ಅವನು ಏನು ಗ್ರ್ಯಾಂಟ್ ಮಾಡ್ತಾನೆ ಕಂಪನಿಗೆ ಅಂತಂದರೆ, ನೀವು ಬೆಂಗಾಲ್, ಬಿಹಾರ್ ಮತ್ತು ಒರಿಸ್ಸಾದಲ್ಲಿ ನೀವು ಎಷ್ಟು ಬೇಕಾದ್ರೆ ಫ್ರೀ ಟ್ರೇಡ್ ಮಾಡ್ಕೊಳ್ರಿ, ನಿಮಗೆ ಯಾವುದೇ ಒಂದು ಇದನ್ನು ಟ್ಯಾಕ್ಸ್ಗಳನ್ನ ನಾನು ಹಾಕಲ್ಲ ಅಂತೇಳಿ ಮಿರ್ ಜಾಫರ್ ಅದಕ್ಕೊಂದು ವಾಪಸ್ ಗಿಫ್ಟ್ ಕೊಡ್ತಾನೆ ಅವನನ್ನು ರಾಜಸ್ಥಾನಕ್ಕೆ ಇದು ಗವರ್ನರ್ಶಿಪ್ಪಿಗೆ ಕುಣಿಸಿದ್ದಕ್ಕೆ. ಅದಾದ ನಂತರ ಅಷ್ಟಲ್ದಲೇ 24 ಪರಗಣಾಸ್ ಅನ್ನೋ ಅಂಥ ಪ್ಲೇಸಿಗೆ ಅದಕ್ಕೆ ಜಮೀನ್ದಾರಿನೂ ಕೂಡ ಬ್ರಿಟಿಷರ್ಸಿಗೆ ಕೊಟ್ಬಿಡ್ತಾರೆ. ನೀವು ಈ 24 ಪರಗಣಾಸ್ ಏನಿದೆಯಲ್ಲ, ಈ ಏರಿಯಾದಲ್ಲಿ ನೀವೇ ಜಮೀನ್ದಾರಿ ಕಲೆಕ್ಷನ್ ಮಾಡ್ಕೊಳ್ರಿ, ನೀವೇ ಜಮೀನ್ದಾರಿನ ಅಂದರೆ ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ರಿ ಅಂತೇಳಿ ಕೊಟ್ಬಿಡ್ತಾನೆ. ಅದಾದಮೇಲೆ ಈಗ ನೆಕ್ಸ್ಟ್ ಏನಾಗುತ್ತೆ, ಬರ್ತಾ ಬರ್ತಾ ಮಿರ್ ಜಾಫರ್ಗೂ ಗೊತ್ತಾಗುತ್ತೆ ಅವನು ಇವ್ರದ್ದು ಟ್ರ್ಯಾಪ್ನಲ್ಲಿ ಸಿಗಾಕೊಳ್ತಾನೆ. ಸೊ ಮಿರ್ ಜಾಫರ್ ಫೆಲ್ ಇನ್ ದ ಅರಿಯರ್ಸ್ ಆ್ಯಂಡ್ ವಾಸ್ ಫೋರ್ಸ್ ಟು ಅಬ್ಡಿಗೇಟ್ ಇನ್ ದ ಫೇವರ್ ಆಫ್ ಇಸ್ ಸನ್ ಇನ್ ಲಾ ಮಿರ್ ಕಾಸಿಮ್ ಅಂತಂದರೆ ನೆಕ್ಸ್ಟ್ ಅರಿಯರಲ್ಲಿ ಅವನು ತೀರ್ಸೋದಕ್ಕಾಗಲ್ಲ, ಟ್ಯಾಕ್ಸ್ಗಳು ಇದಾಗಲಿ ಬ್ರಿಟಿಷರ್ಸಿಗೆ ಕೊಡೋದಕ್ಕಾಗಲ್ಲ, ಎಲ್ಲ ಡ್ಯೂಟಿ ಫ್ರೀ ಟ್ರೇಡ್ ಮಾಡಿಬಿಟ್ಟಿರ್ತಾನೆ, ರೆವೆನ್ಯೂ ಜನ್ರೇಷನ್ ಆಗೋಲ್ಲ. ಹಂಗಾಗಿ ಕೊನೆಗೆ ಇವ್ರ ಟ್ರ್ಯಾಪ್ ಗೊತ್ತಾದಾಗ ಇವನು ಸ್ವಲ್ಪ ಮಿರ್ ಜಾಫರ್ ಅಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಮಿರ್ ಕಾಸಿಮ್ಗೆ ಏನು ಮಾಡ್ತಾರೆ, ಮಿರ್ ಕಾಸಿಮ್ ಅಳಿಯ ಆಗಿರ್ತಾನೆ, ಮಿರ್ ಜಾಫರ್ ಅಳಿಯ. ಈ ಮಿರ್ ಕಾಸಿಮ್ಗೆ ಗವರ್ನರ್ಶಿಪ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಮಿರ್ ಕಾಸಿಮ್ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಮಿರ್ ಕಾಸಿಮ್ 1760 1764 ತನಕ ಇರ್ತಾನೆ. ಮಿರ್ ಕಾಸಿಮ್ ಸೀಡೆಡ್ ಬರ್ದ್ವಾನು, ಮಿಡ್ನಾಪುರ್ ಆ್ಯಂಡ್ ಚಿತ್ಗೋಂಗ್. ಮಿರ್ ಕಾಸಿಮ್ ಏನು ಮಾಡ್ತಾನೆ, ಬ್ರಿಟಿಷರ್ಸಿಗೆ ಬರ್ದ್ವಾನ್ ಡಿಸ್ಟಿಕ್ ಕೊಡ್ತಾನೆ, ಮಿಡ್ನಾಪುರ್ ಡಿಸ್ಟಿಕ್ ಕೊಡ್ತಾನೆ, ಚಿತ್ಗಂಗೂರ್ ಡಿಸ್ಟಿಕ್ ಕೊಡ್ತಾನೆ. ಕೊಟ್ಟ ಆದಮೇಲೆ ಕ್ಯಾಪಿಟಲ್ನ ಮುರ್ಷಿದಾಬಾದಿಂದ ಮುಂಗೇರ್ ಅನ್ನೋಂಥ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅಷ್ಟೆಲ್ಲ ಆದಮೇಲೆ ಮತ್ತೂ ಕೂಡ ಬ್ರಿಟಿಷರ್ಸ್ ಏನಿರ್ತಾರಲ್ಲ ಅವರಿಗೆ ಡ್ಯೂಟಿ ಫ್ರೀ ಪಾಸ್ಗಳು ಅಂತೇಳಿ ಕೊಟ್ಟಿರ್ತಾರೆ, ಆಯಿತಾ, ಹೋಗೋದಕ್ಕೆ ಬರೋದಕ್ಕೆ ಮತ್ತು ಟ್ಯಾಕ್ಸ್ ವಿತೌಟ್ ಟ್ಯಾಕ್ಸು ಅವರು ವ್ಯಾಪಾರ ಮಾಡೋದಕ್ಕೆ. ಆ ಡ್ಯೂಟಿ ಫ್ರೀ ಪಾಸಸ್ನ ದಸ್ತಕ್ಸ್ ಅಂತೇಳಿ ಕರೀತಾರೆ, ಫ್ರೀ ಡ್ಯೂಟಿ ಪಾಸಸ್ನ. ಈ ಫ್ರೀ ಡ್ಯೂಟಿ ಪಾಸಸ್ನ ಬ್ರಿಟಿಷರ್ಸ್ ಏನು ಮಾಡ್ತಿರ್ತಾರೆ, ಮಿಸ್ಯೂಸ್ ಮಾಡ್ತಿರ್ತಾರೆ. ಸೊ ಇದೆಲ್ಲ ಕಾರಣಕ್ಕೆ ಏನಾಗ್ಬಿಡುತ್ತೆ, ಇವನಿಗೂ ಕೂಡ ಒಂಥರ ಬೇಜಾರು ಬಂದೋಗ್ಬಿಡುತ್ತೆ, ಸಿಟ್ಟು ಬಂದಮೇಲೆ ಇವನೇನು ಮಾಡ್ತಾನೆ, ಬ್ರಿಟಿಷರ್ಸ್ ವಿರುದ್ಧ ಹೋರಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಹೋರಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬ್ರಿಟಿಷರ್ಸ್ ಏನು ಮಾಡ್ತಾರೆ, ಇವನನ್ನು ಮಿರ್ ಕಾಸಿಮ್ನು ಡಿಫೀಟ್ ಮಾಡ್ತಾರೆ. ಮಿರ್ ಕಾಸಿಮ್ ಯಾರು, ಮಿರ್ ಜಾಫರ್ನ ಅಳಿ ಆಗಿರ್ತಾರೆ. ಓಕೆ, ಸೊ ಡಿಫೀಟ್ ಮಾಡಿ ಕಳಿಸ್ತಾರೆ. ಡಿಫೀಟ್ ಮಾಡಿದ್ಮೇಲೆ ಇವನು ಅದನ್ನು ತಡ್ಕೊಳಕ್ಕಾಗಲ್ಲ. ಮಿರ್ ಕಾಸಿಮ್ ಏನು ಮಾಡ್ತಾನೆ, ಹೊರಗಡೆ ಹೋಗಿ ಎಸ್ಕೇಪ್ ಆಗಿ ಅವಧ್ ಅಂತ ಒಂದು ಪ್ಲೇಸ್ ಇರುತ್ತೆ, ಮತ್ತು ಇನ್ನೊಂದು ಅವಧ್ನಲ್ಲಿ ಇವ್ರು ಇರ್ತಾರೆ, ಯಾರೋ ಲೋಕಲ್ ರೂಲರ್ಸ್ಗಳಿರ್ತಾರೆ. ಆ ಲೋಕಲ್ ರೂಲರ್ಸ್ ಯಾರ್ಯಾರು ಅಂತಂದರೆ ಶುಜಾವುದ್ದೌಲಾ ಅಂತೇಳಿ. ಅದಾದಮೇಲೆ ಮೊಘಲ್ ಎಂಪರರ್ ಶಾ ಆಲಮ್ ಇವ್ರ ಜೊತೆ ಸೇರ್ಕೊಂಡು ಹಿಂಗೆ ಬ್ರಿಟಿಷರ್ಸ್ ಹಿಂಗೆ ಮಾಡ್ತಿದ್ದಾರೆ, ಅವ್ರನ್ನ ಹೊಡೆದು ಹೊರಗೆ ಹಾಕಬೇಕು ಅಂತೇಳಿ ಏನು ಮಾಡ್ತಾನೆ, ಹೋಗಿ ಅವ್ರನ್ನೆಲ್ಲ ಕಲೆ ಹಾಕ್ತಾನೆ, ಗ್ರೂಪ್ ಮಾಡ್ಕೊತಾನೆ. ಮಿರ್ ಕಾಸಿಮ್ ಏನು ಮಾಡ್ತಾನೆ, ಹೋಗಿ ಮೊಘಲ್ ಎಂಪರರ್ ಕಂಪ್ಲೇಂಟ್ ಮಾಡ್ತಾನೆ ಶಾ ಆಲಮ್ ಟೂಗೆ, ಬ್ರಿಟಿಷರ್ಸ್ ಹಿಂಗೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಇವ್ರಿಗೆ ನಾವು ಕೊಟ್ಟಿದ್ದೀವಿ, ದುಡ್ಡನ್ನೆಲ್ಲ ಅವರೇ ಯೂಸ್ ಮಾಡ್ಕೊತಿದ್ದಾರೆ,
ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಮಾಡ್ತಾನೆ. ಎಂಪರರ್ಗೂ ಕಂಪ್ಲೇಂಟ್ ಮಾಡ್ತಾನೆ, ಇನ್ನೊಂದು ಅವಧ್ ಅನ್ನೋಂಥ ಏರಿಯಾದಲ್ಲಿರೋಂಥ ಇವನಿಗೂ ಕೂಡ ಕಂಪ್ಲೇಂಟ್ ಮಾಡ್ತಾನೆ. ಶುಜಾವುದ್ದೌಲಾ ರೂಲರ್, ಅವಧ್ನ ರೂಲರ್ಗೂ ಕಿಂಗಿಗೂ ಕಂಪ್ಲೇಂಟ್ ಮಾಡ್ತಾನೆ. ಸೊ ಅವ್ರು 3 ಜನ ಸೇರ್ಕೊಂಡು ಏನು ಮಾಡ್ತಾರೆ, ಸೊ ಅವಧ್ನ ರೂಲರು, ಮೊಘಲ್ ಎಂಪರರು, ಮಿರ್ ಕಾಸಿಮ್ 3 ಜನ ಸೇರಿಕೊಂಡು ಇವ್ರ ಜೊತೆ ಬ್ರಿಟಿಷರ್ಸ್ ಜೊತೆ ಹೋರಾಡ್ತಾರೆ. ಅದೇ ಬ್ಯಾಟಲ್ ಆಫ್ ಬಕ್ಸರ್. ಬ್ಯಾಟಲ್ ಆಫ್ ಬಕ್ಸರು 1764 ಆಗುತ್ತೆ. ಬ್ಯಾಟಲ್ ಆಫ್ ಬಕ್ಸರ್ನಲ್ಲಿ ಸರ್ ಥಾಮಸ್ ಮುನ್ರೋ ಅಂತ ಏನಿರ್ತಾನಲ್ಲ, ಅವನು ಇವ್ರನ್ನ 3 ಜನನು ಸೋಲ್ಸಾಕೆ ನಡಿ ಅಂತಾನೆ. ನಂತರ ಇವರು ಕಾಣೆ ಆಗೋಗ್ತಾರೆ. ಇವ್ರ ನಂತರ ಮುಂಚೆ ಮಿರ್ ಜಾಫರ್ ಇರ್ತಾನಲ್ಲ, ಅವ್ರನ್ನೇ ತಗೊಂಡು ಬಂದು ಮತ್ತೆ ಅಧಿಕಾರದಲ್ಲಿ ಕುಂಡಿಸ್ತಾರೆ ಬ್ರಿಟಿಷರ್ಸು. ಓಕೆ, ಅವ್ರನ್ನೇ ಕುಣಿಸಿದ ಮೇಲೆ ಅದರಷ್ಟಿಗೆ ಅದೇ ಮತ್ತೆ ಅಧಿಕಾರನ ಕಂಟಿನ್ಯೂ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾರೆ. ಮಿರ್ ಕಾಸಿಮ್ ನಂತರ ಮಿರ್ ಜಾಫರ್ ಬರ್ತಾನೆ. ಮಿರ್ ಜಾಫರ್ ನಂತರ ನಜಾಮುದ್ದೌಲಾ ಅಂತ ಒಬ್ಬ ಬರ್ತಾನೆ, ಸೈಫುದ್ದೌಲಾ ಅಂತ ಬರ್ತಾನೆ, ಮುಬಾರಕುದ್ದೌಲಾ ಅಂತ ಹೇಳಿ ಬರ್ತಾನೆ. ಸೊ ಹಿಂಗೆ ಒಬ್ಬೊಬ್ಬರು ಬರ್ತಾರೆ. ಬಟ್ ರಿಯಲ್ಲಾಗಿ ಅಧಿಕಾರ ಯಾರ ಹತ್ರ ಇರುತ್ತೆ ಅಂತಂದರೆ ಬ್ರಿಟಿಷರ್ಸ್ ಹತ್ರನೇ ಇರುತ್ತೆ. ಓಕೆ, ನೆಕ್ಸ್ಟ್ ಮಿರ್ ಜಾಫರ್ ಸತ್ತೋದ್ಮೇಲೆ ಅವನ ಮಗ ನಿಜಾಮುದ್ದೌಲಾ ಬರ್ತಾನೆ ಅಧಿಕಾರಕ್ಕೆ. ನಿಜಾಮುದ್ದೌಲಾ ಬಂದಮೇಲೆ ಆವಾಗ ಒಂದು ಟ್ರೀಟಿ ಮಾಡ್ಕೊಂಡು ಸಬ್ಸಿಡರಿ ಅಲಯನ್ಸ್ ಅಂತೇಳಿ ಒಂದು ಏನು ಮಾಡ್ಕೊಂಡಿರ್ತಾರೆ ಬ್ರಿಟಿಷರ್ಸು. ಸಬ್ಸಿಡರಿ ಅಲಯನ್ಸ್ ಅಂತಂದರೆ ಮಿಲಿಟರಿದ ಪವರು ನಾವು ಕೊಡ್ತೀವಿ, ನೀವು ಜಸ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡ್ರೆ ಇರಬೇಕು, ನಿಮ್ಮದೇ ಓನ್ ಮಿಲಿಟ್ರಿ ಮೇಂಟೈನ್ ಮಾಡೋಂಗಿಲ್ಲ ಅಂತೇಳಿ. ಸೊ ಅದ್ರ ಬೇಸಿಸ್ ಮೇಲೆ 1765 ಅಂದರೆ ಬ್ಯಾಟಲ್ ಆಫ್ ಬಕ್ಸರ್ 1764 ಆಗುತ್ತೆ. ಬ್ಯಾಟಲ್ ಆಫ್ ಬಕ್ಸರ್ ಆದ ನಂತರ 1765 ಸಬ್ಸಿಡರಿ ಅಲಯನ್ಸಿಗೆ ಸೈನ್ ಮಾಡಿಸ್ಕೊಳ್ತಾರೆ ಬ್ರಿಟಿಷರ್ಸು. ಸೈನ್ ಮಾಡಿಸ್ಕೊಂಡು ಇವೊಂದೆಲ್ಲ ಆರ್ಮಿನ ಡಿಸ್ಬ್ಯಾಂಡ್ ಮಾಡಬೇಕಾಗುತ್ತೆ. ಡಿಸ್ಬ್ಯಾಂಡ್ ಮಾಡಿ ಬೆಂಗಾಲ್ದು ಡೆಪ್ಯೂಟಿ ಸುಬೇದಾರ್ ಯಾರಾಗ್ತಾರೆ, ಕಂಪನಿ ಆಗುತ್ತೆ. ಆ ಕಂಪನಿ ನಾಮಿನೇಟ್ ಮಾಡುತ್ತೆ. ಡೆಪ್ಯೂಟಿ ಸುಬೇದಾರ್ ಕಂಪನಿ ಯಾರು ಹೇಳ್ತಾರೋ ಅವನನ್ನು ನಾಮಿನೇಟ್ ಮಾಡಬೇಕಾಗುತ್ತೆ ಟು ಅಡ್ಮಿನಿಸ್ಟರ್ ದ ಬೆಂಗಾಲ್. ಸೊ ಈ ರೀತಿ ಅವ್ರ ಕಂಟ್ರೋಲಲ್ಲಿ ಕಂಪ್ಲೀಟಾಗಿ ತೊಗೊತಾರೆ. ಅದಾದ ನಂತರ ನೆಕ್ಸ್ಟು 2 ಸಪ್ರೇಟಾಗಿ ಟ್ರೀಟಿ ಮಾಡ್ತಾರೆ. ಟ್ರೀಟೀಸ್ ಆಫ್ ಅಲಹಾಬಾದ್ ಅಂತೇಳಿ. ಅದು ಯಾರ ಜೊತೆ, ಮುಘಲ್ದು ಎಂಪರರ್ ಶಾ ಆಲಂ ಇರ್ತಾನಲ್ಲ ಅವನ ಜೊತೆ, ಮತ್ತು ಶುಜಾವುದ್ದೌಲಾ ಏನು ಯುದ್ಧ ಮಾಡಿರ್ತಾರಲ್ಲ ಅವರಿಬ್ಬರ ಜೊತೆ, ಶುಜಾವುದ್ದೌಲಾ ಮತ್ತು ಮುಘಲ್ ಎಂಪರರ್ ಶಾ ಆಲಂ ಸೆಕೆಂಡ್ ಇವ್ರ ಜೊತೆ ಒಂದು ಟ್ರೀಟೀಸ್ ಮಾಡ್ಕೊಂಡು ಇವ್ರೇನು ಜಾಸ್ತಿ ಮಾತಾಡಬಾರ್ದು, ಸುಮ್ಮನೆ ಸೈಲೆಂಟಾಗಿರಬೇಕು ಅನ್ನೋಂಗೆ ರೆಡಿ ಮಾಡ್ಕೊತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಅಡ್ಮಿನಿಸ್ಟ್ರೇಷನಿಂದ ಏನಾಗುತ್ತೆ, ಬೆಂಗಾಲಲ್ಲಿ ಒಂದು ಡ್ಯುಯಲ್ ಗೌರ್ಮೆಂಟ್ ಸೆಟಪ್ ಆಗುತ್ತೆ. ಡ್ಯುಯಲ್ ಗೌರ್ಮೆಂಟ್ ಅಂದರೆ ಏನು? ಡ್ಯುಯಲ್ ಗೌರ್ಮೆಂಟು 1765 ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ರಿಯಲ್ ಗೌರ್ಮೆಂಟು ನಡೆಸ್ತಾ ಇರೋದೇ ಇವರು. ಆಯಿತಾ? ಯಾಕೆ ಅಂತಂದರೆ ಕಂಪನಿಗೆ ದಿವಾನಿ ಮತ್ತು ನಿಜಾಮತ್ ರೈಟ್ಸು, ದಿವಾನಿ ಅಂತಂದರೆ ಟ್ಯಾಕ್ಸ್ ಕಲೆಕ್ಷನ್ ರೈಟ್ಸು, ನಿಜಾಮತ್ ರೈಟ್ಸು ಅಂತಂದ್ರೂ ಕೂಡ ಟ್ಯಾಕ್ಸ್ ಕಲೆಕ್ಷನ್ ರೈಟ್ಸು. ಆಯಿತಾ? ಇದನ್ನು ಕಂಪನಿ ಏನು ಮಾಡುತ್ತೆ, ಈ ರಾಜನ ಹತ್ರ ನಜಾಮುದ್ದೌಲಾ ಹತ್ರ ದಿವಾನಿ ರೈಟ್ಸು ಮತ್ತು ನಿಜಾಮತ್ ರೈಟ್ನ ತೊಗೊತಾರೆ. ಅದಾದ ನಂತರ ಕಂಪನಿ ನಿಜಾಮತ್ತು ದಿವಾನಿ ರೈಟ್ಸ್ ತೊಗೊಂಡ್ರು ರಿಯಲ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಅವ್ರು ತಗೊಂಡಿಲ್ಲ ಬೆಂಗಾಲಿಂದು. ಸೊ ನಿಜಾಮತ್ ರೈಟು, ದಿವಾನಿ ರೈಟ್ಸ್ ದುಡ್ಡು ಎಲ್ಲಿ ಬರುತ್ತೋ ಅದನ್ನು ಮಾತ್ರ ತಾಣ್ತಿದ್ದಾರೆ ಅಷ್ಟೇ, ಅಡ್ಮಿನಿಸ್ಟ್ರೇಷನ್ ತಾಣ್ತಾ ಇಲ್ಲ, ಬರೀ ರೆವೆನ್ಯೂ ಕಲೆಕ್ಷನ್ ಮಾತ್ರ ನೋಡ್ತಿದ್ದಾರೆ. ಆಯಿತಾ? ಅದಾದ ನಂತರ ಈ ಒಂದು ಡ್ಯುಯಲ್ ಸಿಸ್ಟಮ್ನ ಎಂಡ್ ಮಾಡೋದು ಯಾರು ಅಂತಂದರೆ ವಾರನ್ ಹೇಸ್ಟಿಂಗ್ಸ್ ಎಂಡ್ ಮಾಡ್ತಾನೆ ಡ್ಯುಯಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್. ಯಾವಾಗ? 1772. ಓಕೆ, ಸೊ ಬೆಂಗಾಲ್ನ ಈ ರೀತಿ ಕಂಪ್ಲೀಟಾಗಿ ಅಕ್ವೈರ್ ಮಾಡ್ಕೊತಾರೆ ಬ್ರಿಟಿಷರ್ಸು. ಅದೇ ರೀತಿ ಅವರು ಮೈಸೂರನ್ನು ಕೂಡ ಅಕ್ವೈರ್ ಮಾಡ್ಕೊತಾರೆ. ಅದೇ ರೀತಿ ಪಂಜಾಬ್ನೂ ಕೂಡ ಅವ್ರೇನು ಮಾಡ್ತಾರೆ, ಅವ್ರು ಕನ್ಸಾಲಿಡೇಟ್ ಮಾಡ್ಕೊತಾರೆ ಪವರ್ನ. ಅದು ಹೆಂಗೆ ಅಂತ ನೋಡೋಣ. ಸೊ ಫಸ್ಟ್ ಬೆಂಗಾಲ್ ಕಂಪ್ಲೀಟ್ ಆಯಿತು. ಅರೌಂಡ್ 1772 ಅಷ್ಟರಲ್ಲಿ ಕಂಪ್ಲೀಟ್ ಬೆಂಗಾಲ್ನ ಅವ್ರ ಕಂಟ್ರೋಲಲ್ಲಿ ಇತ್ತು. ಮೈಸೂರನ್ನ ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಮೈಸೂರು ಹೈದರ್ ಅಲಿ ಕಂಟ್ರೋಲಲ್ಲಿ ಇರುತ್ತೆ. ಹೈದರ್ ಅಲಿ ಮೈಸೂರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರ್ತಾರೆ, ಮೈಸೂರಿನ ಕಂಟ್ರೋಲ್ನ ತೊಗೊಂಡಿರ್ತಾನೆ. ಡ್ಯೂರಿಂಗ್ 1761 to 1782 ಹೈದರ್ ಅಲಿ ಅವನದು ಪವರ್ ಆಡಳಿತ ನಡೀತಾ ಇರುತ್ತೆ. ಹೈದರ್ ಅಲಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಹೈದರ್ ಅಲಿ ಒಬ್ಬ ನಾರ್ಮಲ್ ಸೋಲ್ಜರ್ ಆಗಿ ಮೈಸೂರಲ್ಲಿ ಸರ್ವಿಸಿಗೆ ಜಾಯಿನ್ ಆಗಿ ಅದಾದ ನಂತರ ಅವನೇನಾಗ್ತಾನೆ, ಒಂದು ಫೌಜ್ದಾರ್ ಆಗಿ ಪ್ರಮೋಟ್ ಆಗ್ತಾನೆ. ಫೌಜ್ದಾರ್ ಯಾವ ಏರಿಯಾಗೆ? ದಿಂಡಿಗಲ್ ಅಂತ, ತಮಿಳ್ನಾಡಲ್ಲಿರೋಂಥ ದಿಂಡಿಗಲ್ಗೆ ಫೌಜ್ದಾರ್ ಆಗಿ ಪ್ರಮೋಟ್ ಆಗ್ತಾನೆ. ಪ್ರಮೋಟ್ ಆದ ನಂತರ ದಿಂಡಿಗಲ್ನಲ್ಲಿ ಒಂದು ಮಾಡರ್ನ್ ಆಗಿ ಒಂದು ಅರ್ಸೆನಲ್ನ ಅವನು ಎಸ್ಟಾಬ್ಲಿಷ್ ಮಾಡ್ತಾನೆ. ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತಾನೆ ಅಂದರೆ, ಅರ್ಸೆನಲ್ನ ಫ್ರೆಂಚ್ಗೆ ಮತ್ತು ಹೈದರ್ ಅಲಿಗೆ ಒಂದು ಸ್ವಲ್ಪ ಒಳ್ಳೆ ಕನೆಕ್ಷನ್ ಇರುತ್ತೆ. ಫ್ರೆಂಚ್ನ ಸಹಾಯ ಯೂಸ್ ಮಾಡಿಕೊಂಡು ಒಳ್ಳೇದೊಂದು ಅರ್ಸೆನಲ್ ಅಂತಂದರೆ ವೆಪನ್ಸ್ಗಳನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ, ಅಡ್ವಾನ್ಸ್ಡ್ ವೆಪನ್ಸ್ಗಳನ್ನೆಲ್ಲ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಫ್ರೆಂಚ್ನ ಸಹಾಯದಿಂದ. ಸೊ ಹೈದರ್ ಅಲಿ ಒಬ್ಬ ನಾರ್ಮಲ್ ಸೋಲ್ಜರು, ಅವ್ನು ಫೌಜ್ದಾರ್ ಆಗ್ತಾನೆ ದಿಂಡಿಗಲ್ದು. ಅದಾದ ನಂತರ ಒಂದು ಒಳ್ಳೆ ಅರ್ಸೆನಲ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಫ್ರೆಂಚ್ನ ಸಹಾಯದಿಂದ.
ಅದಾದ ನಂತರ 1761ನಲ್ಲಿ ನಂಜರಾಜರ್ ಅಂತೇಳಿ ಪವರ್ಫುಲ್ ಮಿನಿಸ್ಟರ್ ಇರ್ತಾನೆ ಒಡೆಯರ್ದು. ಕೃಷ್ಣರಾಜ ಒನ್ ಒಡೆಯರ್ ಇರ್ತಾನಲ್ಲ, ಆ ಕೃಷ್ಣರಾಜ ಒನ್ ಒಡೆಯರ್ದು ಪ್ರೈಮ್ ಮಿನಿಸ್ಟರು ನಂಜರಾಜ ಇರ್ತಾನೆ. ನಂಜರಾಜರನ್ನ ಎತ್ತು ಬಿಸಾಕಿ ಅದಾದ ನಂತರ ಕೃಷ್ಣರಾಜ ಅಂದರೆ ಅದಾದ ನಂತರ ಪವರ್ನ ಇವನು ತೊಗೊತಾನೆ ಕೈಗೆ. ಏನಂತ ಅಂತಂದರೆ ಕೃಷ್ಣರಾಜ ಒನ್ನನ್ನೇ ಇವನು ಲೀಗಲಿ ರೂಲರ್ ಅಂತೇಳಿ ಒಪ್ಕೊಂಡು ಇವನು ಆ್ಯಕ್ಚುಲಿ ಮೇಯ್ನ್ ಅಡ್ಮಿನಿಸ್ಟ್ರೇಷನ್ ಪವರ್ ಇವನ ಕೈನಲ್ಲಿ ಇರುತ್ತೆ. ಸೊ ಮೈಸೂರು ಹೈದರ್ ಅಲಿ ಟೈಮ್ನಲ್ಲಿ ಟೋಟಲಾಗಿ ಈ ಮೈಸೂರನ್ನ ಕ್ಯಾಪ್ಚರ್ ಮಾಡ್ಕೊತಾರಲ್ಲ, ಅಕ್ವೈರ್ ಮಾಡ್ಕೊತಾರೆ. ಈ ಡ್ಯೂರೇಷನಲ್ಲಿ ಟೋಟಲಿ 4 ಆಂಗ್ಲೋ ಮೈಸೂರು ವಾರ್ಗಳು ಆಗುತ್ತೆ. 4 ಆಂಗ್ಲೋ ಮೈಸೂರು ವಾರ್ಗಳು. ಒಂದು ಆಂಗ್ಲೋ ಮೈಸೂರು ವಾರ್, ಫಸ್ಟ್ ಆಂಗ್ಲೋ ಮೈಸೂರು ವಾರ್ 1766 69, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ 1780 ಸ್ಟಾರ್ಟ್ ಆಗುತ್ತೆ, 80 to 84. ಥರ್ಡ್ ಆಂಗ್ಲೋ ಮೈಸೂರು ವಾರು 1790 92, ಫೋರ್ತ್ ಆಂಗ್ಲೋ ಮೈಸೂರು ವಾರ್ 1799 ಆಗುತ್ತೆ. ಫಸ್ಟ್ ಆಂಗ್ಲೋ ಮೈಸೂರು ವಾರಲ್ಲಿ ಹೈದರ್ ಅಲಿ ಬ್ರಿಟಿಷರ್ಸ್ನ ಡಿಫೀಟ್ ಮಾಡಿ ಟ್ರೀಟಿ ಆಫ್ ಮಡ್ರಾಸ್ನ ಸೈನ್ ಮಾಡ್ತಾನೆ 1769. ಸೆಕೆಂಡ್ ಆಂಗ್ಲೋ ಮೈಸೂರು ವಾರಲ್ಲಿ ವಾರನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನೆ, ಫ್ರೆಂಚ್ ಪೋರ್ಟ್ನ, ಯಾಕೆಂದರೆ ಫ್ರೆಂಚ್ನವ್ರಿಗೆ ಸಪೋರ್ಟ್ ಇರುತ್ತೆ, ಫ್ರೆಂಚ್ ಮತ್ತು ಹೈದರ್ ಅಲಿಗೆ ಸಪೋರ್ಟ್ ಇರುತ್ತೆ, ಹಾಗಾಗಿ ವಾರನ್ ಹೇಸ್ಟಿಂಗ್ಸ್ ಅಟ್ಯಾಕ್ ಟು ಫ್ರೆಂಚ್ ಪೋರ್ಟ್ ಅಟ್ ಮಾಹೆನಲ್ಲಿ ಅಟ್ಯಾಕ್ ಮಾಡಿ ಏನು ಮಾಡ್ತಾರೆ, ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡ್ಕೊತಾರೆ. ಸೊ ಹಾಗಾಗಿ ಹೈದರ್ ಅಲಿಗೆ ಸಿಟ್ಟು ಬಂದು ಏನು ಮಾಡ್ತಾನೆ, ಹೈದರ್ ಅಲಿ ಜಾಯಿಂಟಾಗಿ ನಿಜಾಮ್ಸು ಮತ್ತು ಮರಾಠಾಸ್ ಜೊತೆ ಸೇರಿಕೊಂಡು ಅರ್ಕಾಟ್ನಲ್ಲಿರುವಂಥ ಬ್ರಿಟಿಷರ್ಸ್ದು ಒಂದು ಇದನ್ನು ಕ್ಯಾಪ್ಚರ್ ಮಾಡ್ಕೊತಾರೆ. ಸೊ ಅರ್ಕಾಟ್ನಲ್ಲಿರೋ ಬ್ರಿಟಿಷರ್ಸ್ ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡ ನಂತರ 1781 ಹೈದರ್ ಅಲಿನ ಯಾರು ಡಿಫೀಟ್ ಮಾಡ್ತಾರೆ, ಸರ್ ಐರ್ಕೂಟ್ ಅನ್ನೋನು ಡಿಫೀಟ್ ಮಾಡ್ತಾನೆ ಹೈದರ್ ಅಲಿನ. ಈ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ನಲ್ಲೇ ಏನಾಗ್ತಾನೆ, ಹೈದರ್ ಅಲಿ ಸತ್ತೋಗ್ತಾನೆ. ಟಿಪ್ಪು ಸುಲ್ತಾನ್ 1782 82 99 ತನಕ ರೂಲ್ ಮಾಡ್ತಾನೆ. ಸೊ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ನಲ್ಲಿ ಹೈದರ್ ಅಲಿ ಸತ್ತೋದ ನಂತರ ಟಿಪ್ಪು ಸುಲ್ತಾನ್ ಬರ್ತಾನೆ. ವಾರ್ನ ಕಂಟಿನ್ಯೂ ಮಾಡ್ತಾನೆ ಟಿಪ್ಪು ಸುಲ್ತಾನ್. ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ನ ಕಂಟಿನ್ಯೂ ಮಾಡೋದಲ್ದಲ್ಲೇ ಇವನೇನು ಮಾಡ್ತಾನೆ, ಟ್ರೀಟಿ ಆಫ್ ಮಂಗಳೂರನ್ನು ಸೈನ್ ಮಾಡ್ತಾನೆ ಬ್ರಿಟಿಷರ್ಸ್ ಜೊತೆ. ಟ್ರೀಟಿ ಆಫ್ ಮಂಗಳೂರಿನಲ್ಲಿ 1784 ಸೈನ್ ಮಾಡ್ತಾರೆ. ಅದಾದ ನಂತರ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ನಿಂತೋಗುತ್ತೆ. ಥರ್ಡ್ ಆಂಗ್ಲೋ ಮೈಸೂರು ವಾರ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಆಂಗ್ಲೋ ಮೈಸೂರು ವಾರ್ 1790 ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮರಾಠಾಸು ಮತ್ತು ನಿಜಾಮ್ಸು ಮುಂಚೆ ಏನು ಹೈದರ್ ಅಲಿಗೆ ಸಪೋರ್ಟ್ ಮಾಡಿದ್ರಲ್ಲ, ಆದರೆ ಈಗ ಟಿಪ್ಪುಗೆ ಸಪೋರ್ಟ್ ಮಾಡಲ್ಲ. ಟಿಪ್ಪುಗೆ ಸಪೋರ್ಟ್ ಮಾಡದೇ ಇರೋ ಕಾರಣಕ್ಕೆ ಏನಾಗುತ್ತೆ, ಟಿಪ್ಪು ಸುಲ್ತಾನ್ಗೆ ಭಾಳ ಹೊಡೆತ ಬೀಳುತ್ತೆ. ಸೊ ಈ ಟೈಮ್ನಲ್ಲಿ ಥರ್ಡ್ ಆಂಗ್ಲೋ ಮೈಸೂರು ವಾರ್ನಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಇರ್ತಾನಲ್ಲ, ಬೆಂಗಳೂರು ಫೋರ್ಟನ್ನು ಕ್ಯಾಪ್ಚರ್ ಮಾಡ್ಕೊತಾನೆ. ಮತ್ತು ಒಂದು ಟ್ರೀಟಿ ಆಫ್ ಶ್ರೀರಂಗಪಟ್ಟಣಮಲ್ಲಿ ಟಿಪ್ಪು ಆಲ್ಮೋಸ್ಟ್ ಅರ್ಧ ಟೆರಿಟರಿನ ಕಂಪ್ಲೀಟಾಗಿ ಬ್ರಿಟಿಷರ್ಸ್ಗೆ ಕೊಟ್ಬಿಡ್ತಾನೆ. ನೆಕ್ಸ್ಟ್ ಫೋರ್ತ್ ಆಂಗ್ಲೋ ಮೈಸೂರು ವಾರು ಯಾವಾಗ ಆಗ್ತದೆ ಅಂತಂದರೆ, ಲಾರ್ಡ್ ವೆಲ್ಲೆಸ್ಲಿ ಡೈರೆಕ್ಟ್ಲಿ ಅಟ್ಯಾಕ್ ಮಾಡ್ತಾನೆ ಟಿಪ್ಪು ಸುಲ್ತಾನು ಸತ್ತೋಗ್ತಾನೆ. ಟಿಪ್ಪು ನಮ್ಮ ಇಂಡಿಯನ್ ರೂಲರ್ಗಳಲ್ಲಿ ಟಿಪ್ಪು ಭಾಳ ಇಂಪಾರ್ಟೆಂಟ್ ರೂಲರ್. ಯಾಕೆ ಅಂತ ಅವನಿಗೆ ಎಕನಾಮಿಕ್ ಇಂಪಾರ್ಟೆನ್ಸ್ ಅಂದರೆ ಏನು ಅಂತ ಗೊತ್ತಿತ್ತು. ಎಕನಾಮಿಕ್ ಇಂಪಾರ್ಟೆನ್ಸೇ ಅದರದ್ದು ಫಸ್ಟ್ ಮಿಲಿಟರಿ ಸ್ಟ್ರೆಂತ್ ಫೌಂಡೇಶನ್ ಅಂತೇಳಿ ಅದು ಗೊತ್ತಿತ್ತು. ಅಷ್ಟಲ್ದಲೇ ಟಿಪ್ಪು ಫ್ರಾನ್ಸ್ನಲ್ಲಿ, ಟರ್ಕಿ, ಇರಾನ್, ಪೆಗು ಈ ಎಲ್ಲ ಕಂಟ್ರಿಗಳ ಜೊತೆ ಫಾರಿನ್ ಟ್ರೇಡ್ನ ಸ್ಟಾರ್ಟ್ ಮಾಡಿದ್ದ. ಅಷ್ಟೇ ಅಲ್ದಲೇ ಟಿಪ್ಪು ಟ್ರೀ ಆಫ್ ಲಿಬರ್ಟಿ ಅನ್ನೋದನ್ನು ಅವನು ಹಾಕಿದ್ದ. ಟ್ರೀ ಆಫ್ ಲಿಬರ್ಟಿ ಎಲ್ಲಿ ಹಾಕಿದ್ದ ಅಂತಂದರೆ ಶ್ರೀರಂಗಪಟ್ಟಣಮಲ್ಲಿ ಹಾಕಿದ್ದ. ಆ್ಯಂಡ್ ಆಲ್ಸೋ ಹಿ ಹ್ಯಾಡ್ ಬಿಕಮ್ ಮೆಂಬರ್ ಆಫ್ ಜಕೋಬಿಯನ್ ಕ್ಲಬ್. ಇದು ವೆರಿ ಇಂಪಾರ್ಟೆಂಟ್. ಟಿಪ್ಪುಗೆ ಇಷ್ಟು ಅಡ್ವಾನ್ಸ್ಡ್ ಆಗಿ ಥಿಂಕಿಂಗ್ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ನೆಕ್ಸ್ಟು ಮೈಸೂರಿನ ಇದು ನಂತರ ನೆಕ್ಸ್ಟ್ ಏನು ಮಾಡ್ತಾರೆ, ಪಂಜಾಬ್ನ ಹೆಂಗೆ ಕ್ಯಾಪ್ಚರ್ ಮಾಡ್ಕೊತಾರೆ ಅನ್ನೋದನ್ನ ನೋಡೋಣ. ಪಂಜಾಬ್ನಲ್ಲಿ ಮೇಯ್ನ್ಲಿ ನಾವು ಸಿಖ್ಸ್ನ ನಾವು ನೋಡ್ಬೋದು. ಗುರು ಗೋವಿಂದ್ ಸಿಂಗ್ ಗೊತ್ತಲ್ಲ, ಅವರು 10th ಗುರು ಆಗಿರ್ತಾರೆ. 10th ಮತ್ತು ಲಾಸ್ಟ್ ಗುರು ಆಫ್ ಸಿಖ್ಸ್ ಆಗಿರ್ತಾರೆ. ಇವ್ರು ಏನು ಮಾಡಿರ್ತಾರೆ, ಈ ರಿಲಿಜಿಯಸ್ ಸೆಕ್ಟನ್ನು ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡಿರ್ತಾರೆ ಒಂದು ಮಿಲಿಟರಿ ಬ್ರದರ್ಹುಡ್ ಅನ್ನೋ ಮಿಲಿಟರಿ ರಿಲಿಜಿಯಸ್ ಒಂದು ರಿಲಿಜಿಯನ್ ಅನ್ನೋಷ್ಟು ಮಟ್ಟಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ಆ ರೀಜನ್ನಲ್ಲಿ, ಪಂಜಾಬ್ ರೀಜನ್ನಲ್ಲಿ ನಾಡಿರ್ ಶಾ ಮತ್ತು ಅಹಮದ್ ಶಾ ಅಬ್ದಾಲಿ ಇವರೆಲ್ಲ ಅಟ್ಯಾಕ್ ಮಾಡಿರ್ತಾರಲ್ಲ, ಆವಾಗ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಸಿಖ್ಸ್ ಏನು ಮಾಡ್ತಾರೆ, ಭಾಳ ಸ್ಟ್ರೆಂತನ್ನು ಆಗೋಗ್ಬಿಡ್ತಾರೆ. ಅಲ್ಲಿ ಮಿಲಿಟರಿ ಸ್ಟ್ರೆಂತು ಜಾಸ್ತಿ ಇನ್ಕ್ರೀಸ್ ಮಾಡ್ಕೊತಾರೆ. ಸೊ ಆ ಟೈಮ್ನಲ್ಲಿ 1792 to 1839 ಈ ಟೈಮ್ನಲ್ಲಿ ಮಹಾರಾಜ ರಣಜಿತ್ ಸಿಂಗ್ ಅಂತೇಳಿ ಅವನು ಭಾಳ ಗ್ರೇಟೆಸ್ಟ್ ರೂಲರ್ ಆಫ್ ದ ಪಂಜಾಬ್, ಭಾಳ ಗ್ರೇಟೆಸ್ಟ್ ರೂಲರ್ ಆಗಿರ್ತಾನೆ. ಸೊ ಹಿ ವಾಸ್ ದ ಫೌಂಡರ್ ಆಫ್ ಸಿಖ್ ರೂಲ್ ಇನ್ ಪಂಜಾಬ್ನಲ್ಲಿ ಸಿಖ್ ರೂಲ್ ಸ್ಥಾಪನೆ ಆಗಬೇಕು ಅಂತಂದರೆ ಮಹಾರಾಜ ರಣಜಿತ್ ಸಿಂಗೇ ಕಾರಣ.
ಅವನು 1718 ಗುರ್ಜನ್ವಾಲಾ ಅನ್ನೋ ಕಡೆ ಅವನು ಹುಟ್ಟಿರ್ತಾನೆ. ಈ ಆಕ್ಯುಪೈಡ್ ಲಾಹೋರ್ನ ಆಕ್ಯುಪೈ ಮಾಡ್ಕೊತಾನೆ 1799 ಲಾಹೋರ್ನ ಆಕ್ಯುಪೈ ಮಾಡ್ಕೊಂಡು ಅದನ್ನು ಕ್ಯಾಪಿಟಲ್ ಆಗಿ ಮಾಡ್ತಾನೆ. ಅಮೃತ್ಸರ್ನ 1802 ಆಕ್ಯುಪೈ ಮಾಡ್ಕೊತಾನೆ. ಲೂಧಿಯಾನನ ಆಕ್ಯುಪೈ ಮಾಡ್ಕೊತಾನೆ. ಅಷ್ಟಲ್ದಲೇ ಅದ್ರ ಜೊತೆ ಕಾಂಗ್ರಾ, ಅಟಕ್, ಮುಲ್ತಾನು, ಕಾಶ್ಮೀರು, ಹಜಾರ, ಬನ್ನು, ದೆರಾಜತ್, ಪೇಶ್ವಾರು ಇದನ್ನೆಲ್ಲದನ್ನ ಕ್ಯಾಪ್ಚರ್ ಮಾಡ್ಕೊತಾನೆ, ಅನೆಕ್ಸ್ ಮಾಡ್ಕೊತಾನೆ. ಅವನು ಬಟ್ ಬೇಗ ಸತ್ತೋಗ್ತಾನೆ. 1839 ಸತ್ತೋಗ್ತಾನೆ. ರಣಜಿತ್ ಸಿಂಗ್ ನಂತರ ಬಂದವರು ಕರಕ್ ಸಿಂಗು, ನೊನಿಹಾಲ್ ಸಿಂಗು, ಶೇರ್ ಸಿಂಗು, ದಲೀಪ್ ಸಿಂಗ್ ಅಂತೇಳಿ 1849 ತನಕನೂ ಅವರೇ ಬರ್ತಾರೆ. ನೆಕ್ಸ್ಟು ಸಿಖ್ ಪವರ್ ಏನಾಗುತ್ತೆ, ಇವು ಬ್ರಿಟಿಷರ್ಸು ರಣಜಿತ್ ಸಿಂಗ್ ಡೆತ್ ಆದ ನಂತರ ಬ್ರಿಟಿಷರ್ಸ್ ಏನು ಮಾಡ್ತಾರೆ, ಒಂದು ಪವರ್ನ ಇನ್ಫ್ಲುಯೆನ್ಸ್ನ ಜಾಸ್ತಿ ಮಾಡ್ಕೊಳ್ತಾರೆ. ಸಿಖ್ ಪವರ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಎರಡು ಆಂಗ್ಲೋ ಸಿಖ್ ವಾರ್ಗಳು ನಡೀತದೆ. ಫಸ್ಟ್ ಆಂಗ್ಲೋ ಸಿಖ್ ವಾರು 1845 to 1846 ನಡೆಯುತ್ತೆ. ಸೆಕೆಂಡ್ ಆಂಗ್ಲೋ ಸಿಖ್ ವಾರು 1848 to 1849, ಆಲ್ಮೋಸ್ಟ್ ಮ್ಯೂಟಿನಿ ಟೈಮ್ನಲ್ಲಿ ನಡೆಯುವಂಥದ್ದು. ಇದು ಮ್ಯೂಟಿನಿಗಿನ್ನೂ ಒಂದು 10 years ಮುಂಚೆ. ಸೊ ಫಸ್ಟ್ ಆಂಗ್ಲೋ ಸಿಖ್ ವಾರು ಟ್ರೀಟಿ ಆಫ್ ಲಾಹೋರಿಂದ ಎಂಡ್ ಆಗುತ್ತೆ. ಸೆಕೆಂಡ್ ಆಂಗ್ಲೋ ಸಿಖ್ ವಾರಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಪಂಜಾಬ್ನ ತೊಗೊತಾರೆ. ಹೇಗೆ ಅಂತ ನೋಡೋಣ. ಫಸ್ಟ್ ಆಂಗ್ಲೋ ಸಿಖ್ ವಾರ್ 1845 ಆಗುತ್ತೆ. 6 ಡಿಲೀಟ್ ಮಾಡ್ತಾರೆ, ಡಿಫೀಟ್ ಮಾಡ್ತಾರೆ. ಯಾವ್ಯಾವ ಬ್ಯಾಟ್ಲಲ್ಲಿ ಡಿಫೀಟ್ ಮಾಡ್ತಾರೆ ಅಂದರೆ 4 ಬ್ಯಾಟ್ಲು ಹೋರಾಡ್ತಾರೆ. 4 ಬ್ಯಾಟ್ಲು ಹೋರಾಡ್ತಾರೆ. 4 ಬ್ಯಾಟ್ಲಲ್ಲಿ ಅಷ್ಟೂ ಬ್ಯಾಟ್ಲಲ್ಲಿ 6ಗಳನ್ನ ಡಿಫೀಟ್ ಮಾಡಾಕ್ತಾರೆ ಇಂಗ್ಲೀಷರ್ಸು. ಯಾವ್ಯಾವ 4 ಬ್ಯಾಟಲ್ ಅಂದರೆ ಬ್ಯಾಟಲ್ ಆಫ್ ಮುದ್ಕಿ, ಬ್ಯಾಟಲ್ ಆಫ್ ಫಿರೋಜ್ ಶಾ, ಬ್ಯಾಟಲ್ ಆಫ್ ಅಲಿವಾಲ್, ಬ್ಯಾಟಲ್ ಆಫ್ ಸೊಬ್ರಾವ್. ಈ 4 ಬ್ಯಾಟಲ್ಗಳಲ್ಲಿ ಸಿಕ್ಸ್ಗಳನ್ನ ಡಿಫೀಟ್ ಮಾಡಾಕ್ತಾರೆ. ಅದಾದಮೇಲೆ ಈ ವಾರ್ ಯಾವಾಗ ಎಂಡ್ ಆಗುತ್ತೆ ಅಂತಂದರೆ ಟ್ರೀಟಿ ಆಫ್ ಲಾಹೋರ್ ಮೂಲಕ ಎಂಡ್ ಆಗುತ್ತೆ. ಅದಾದ ನಂತರ ಪಂಜಾಬ್ನ ಫಸ್ಟ್ ಅಡ್ಮಿನಿಸ್ಟ್ರೇಷನ್ನ ತೊಗೊಳೋದು ಸರ್ ಹೆನ್ರಿ ಲಾರೆನ್ಸ್ ಅನ್ನೋನು ಫಸ್ಟ್ ಅಡ್ಮಿನಿಸ್ಟ್ರೇಷನ್ನ ಪಂಜಾಬ್ನಲ್ಲಿ ತಗೊಂತಾನೆ. ಸೆಕೆಂಡ್ ಆಂಗ್ಲೋ ಸಿಖ್ ವಾರು ಸಿಖ್ ವಾರ್ನಲ್ಲಿ ಡಾಲೌಸಿ ಏನು ಮಾಡ್ತಾನೆ, ಪಂಜಾಬ್ನ ಕಂಪ್ಲೀಟಾಗಿ ಅನೆಕ್ಸ್ ಮಾಡ್ಕೊತಾನೆ. ಸರ್ ಜಾನ್ ಲಾರೆನ್ಸ್ ಬಿಕಮ್ ದ ಫಸ್ಟ್ ಚೀಫ್ ಕಮಿಷನರ್ ಆಫ್ ಪಂಜಾಬ್. ಸರ್ ಜಾನ್ ಲಾರೆನ್ಸ್ ಏನಿರ್ತಾನಲ್ಲ ಅವನು ಫಸ್ಟ್ ಚೀಫ್ ಕಮಿಷನರ್ ಆಫ್ ಪಂಜಾಬ್ ಆಗ್ತಾನೆ. ಸೊ ನಾವು ಟೋಟಲಾಗಿ ಎಷ್ಟು ಕಿಂಗ್ಡಮ್ಗಳನ್ನ ನೋಡಿದ್ವಿ ಅಂತಂದರೆ ನವಾಬ್ ಆಫ್ ಬೆಂಗಾಲ್ ಕಿಂಗ್ಡಮ್ನ ಅನೆಕ್ಸ್ ಮಾಡ್ಕೊತಾರೆ, ಆಯಿತಾ. ಟ್ರೀಟಿ ಆಫ್ ಅಲಹಾಬಾದಲ್ಲಿ ಮರಾಠ ಕಾನ್ಫೆಡ್ರೇಷನ್ನ ಸಬ್ಸಿಡಿಯರಿ ಅಲಯನ್ಸ್ ಮೂಲಕ ಅಟ್ಯಾಚ್ ಮಾಡ್ಕೊತಾರೆ. ಅದ್ರದ್ದು ಫೌಂಡರ್ ಬಾಜಿರಾವ್ ಆಗಿರ್ತಾನೆ. ನವಾಬ್ ಆಫ್ ಬೆಂಗಾಲ್ ಇದ್ರದ್ದು ಫೌಂಡರ್ ಮುರ್ಷಿದ್ ಕುಲಿ ಖಾನ್ ಆಗಿರ್ತಾನೆ. ನವಾಬ್ ಆಫ್ ಕರ್ನಾಟಿಕ್ ಅದನ್ನು ಸಬ್ಸಿಡರಿ ಅಲಯನ್ಸಿಂದ ಅಟ್ಯಾಚ್ ಮಾಡ್ಕೊತಾರೆ. ನವಾಬ್ ಆಫ್ ಅವಧ್, ಸೊ ಮಿರ್ ಮೊಹಮ್ಮದ್ ಅಮೀರ್ ಸಾದತ್ ಖಾನ್, ಬುರ್ಹಾನ್ ಉಲ್ ಮುಲ್ಕ್ ಅಂತೇಳಿ ಇವರನ್ನು ಸಬ್ಸಿಡರಿ ಅಲಯನ್ಸಿಂದ ಅವರು ಇದು ಮಾಡ್ಕೊತಾರೆ 1801 ಅವಧ್ನ. ಹೈದ್ರಾಬಾದ್ನು ಅಷ್ಟೇ ಸಬ್ಸಿಡರಿ ಅಲಯನ್ಸಿಂದ 1798 ಅಟ್ಯಾಚ್ ಮಾಡ್ಕೊತಾರೆ. ಮೈಸೂರನ್ನು ಸಬ್ಸಿಡರಿ ಅಲಯನ್ಸಿಂದ 1799 ಅಟ್ಯಾಚ್ ಮಾಡ್ಕೊತಾರೆ. ಪಂಜಾಬ್ನ ಡಾಲೌಸಿ ಏನು ಮಾಡ್ತಾನೆ, ಕ್ಯಾಪ್ಚರ್ ಮಾಡ್ತಾನೆ. ಸೊ ಇಷ್ಟೆಲ್ಲ ಮಾಡಿ ಏನು ಮಾಡ್ತಾರೆ, ಬೆಂಗಾಲು, ಅದಾದ ನಂತರ ಮೈಸೂರು, ಅದಾದ ನಂತರ ಪಂಜಾಬ್ ಇಷ್ಟನ್ನು ಕೂಡ ಅವರು ಪವರ್ನ ಕನ್ಸಾಲಿಡೇಟ್ ಮಾಡ್ಕೊತಾರೆ.